Dignitaries come on the stage and like ಮಾಡ್ತಕ್ಕಂಥ ನಿಮ್ಮ ಪರಿಶ್ರಮಕ್ಕೆ ನಿಮ್ಮ ವಿಚಾರಕ್ಕೆ ನಾನು ಈ ಸಂಸ್ಥೆಯವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ನಮ್ಮನ್ನ ಮತ್ತು ಮುಂದಿನ ಇದಕ್ಕೆ ಅಧಿಕಾರ ಹಾಕೊಂಡು ಚೆನ್ನಾಗಿತ್ತು ಏನಾಗ್ತದೆ. ಶಾಲೆಯಾಗಿ ಸರಿಯಾಗಿ ಇಂಗ್ಲೀಷ್ ಕಲೀಲಿಲ್ಲ ಅಂದರೆ ಏನೇನು ಅನುಭವಿಸ್ತೀವಿ ಹೇಳ್ಕೊಳ್ತೇವೆ, ಅದಕ್ಕೆ ಅರ್ಧ ಏನಂತ ಅನಿಸ್ತದೆ. ಇಂಗ್ಲೀಷ್ ಸ್ವಲ್ಪ ತೊಟ್ಟಿನೇ ಇರ್ತದೆ. ಹಿಂದಿ ಅಂತೂ ನಾವು ಮಾಸ್ತರ್ ಕಾರ್ಡ್ ದೂರ ಮಾಡ್ಕೊಂಡು ಬರ್ತೀವಿ. ಒಬ್ಬ ಬುದ್ಧ ಮಾಸ್ತರ್ ಇದ್ದ ಹಿಂದಿ ಕಲಿಯಕ, ನಾವು ಬಂದ ಮೇಲೆ ಮುಂದೆ ಹೋಗೋದು ಹಳ್ಳ ಒಂದು ಮಾಡ್ತಿದ್ವಿ. ಹಂಗೆ ಮಾಡಿ ಮಾಡಿ ಎಲ್ಲ ಅವಾಗೆ ಹಿಂದಿ ಪಾಸ್ ಮಾಡ್ತಿದ್ರು, ಪಾಸು ಆದಿಲ್ಲ. ಮುಂದೆ ಒಂದು ದಿವಸ ಡೆಲ್ಲಿಗೆ ಹೋಗಿದ್ವಿ. ಮಂತ್ರಿ ಇದ್ದೆ, ಎಲ್ಲಾ ರಾಜ್ಯದ ಮಂತ್ರಿಗಳು ಮಾತಾಡ್ಸ್ಕೊತ ಬಂದ್ರು. ಕರ್ನಾಟಕ ರಾಜ್ಯದ ಮಂತ್ರಿ ಮಾತಾಡ್ತಾ ಬಂದ್ರು. ನಾನು ಮಾತಾಡಲಿಲ್ಲ, ನನ್ನ ಕಮಿಷನರ್ ಮಾತಾಡ್ತಾರೆ, ಸೆಕ್ರೆಟರಿ ತಂದೆ. ಆದ್ರೆ ಅವರು ನನ್ನ ಕನ್ನಡ ನನಗ ಓದ್ತಿದ್ರು. ನಮ್ಮ ಮಾಸ್ತರ್ನ ಕಾಡಿನಿ ನಾ ಹಿಂದಿ ಕಲೀಲಿಲ್ಲ, ಎಂಥ ಕಷ್ಟ ಅನುಭವಿಸಕತ್ತೀನಿ ಅಂತೇಳಿ ಅವತ್ತಿನೂ ಇವತ್ತು ಕಾಣ್ತೈತಿ. ನನಗಿಷ್ಟೆಲ್ಲ ಮಂತ್ರಿ ಆದ್ಮೆಲ್ಲ ಆದ್ಮೇಲೆ ನಮ್ಮ ಮಾಸ್ತರ್ಗೆ ಹಳ್ಳ ಹೋಗಿದ್ದು ಹಿಂದಿ ಕಲೀಲಾರ್ದು ಇನ್ನೂ ನಾನು ಕಾಡ್ತೈತೆ ಅನ್ನೋ ಮಾತು ನಾನು ಮರಿವಲ್ಲ. ಅದಕ್ಕೆ ತಾಯಂದಿರು
ಸಣ್ಣ ಮಕ್ಕಳು ಇವತ್ತು ನಾನೇನು ಹೆಚ್ಚಿಗೆ ಭಾಷಣ ಮಾಡಕ್ ಹೋಗೋದಿಲ್ಲ. ಪಾಲಕರು ತಾವೇನು ಮಕ್ಕಳಿಗೆ ಶಾಲೆ ಕಲಿಸ್ತಿರಲ್ಲ, ಕಲಿಸಿದ್ರು ಸರ್ಗಳೆಲ್ಲ ನಿಮ್ಗೆ ಹೇಳ್ತಾರೆ. ಆದ್ರೆ ಯಾವತ್ತರ ಒಂದು ದಿವಸ ಅಲ್ಲ, ದಿವಸ ಒಂದು ಅರ್ಧ ತಾಸು ನನ್ನ ಮಗ ಏನು ಓದ್ತಾನೋ ಇಲ್ಲೋ ಎಷ್ಟು ಓದ್ಯಾನೋ ಒಂದು ಅರ್ಧ ತಾಸು ನಿಮ್ಮ ಮಕ್ಕಳ ಜೋಡಿ ಎಷ್ಟು ಮಂದಿ ಕೈ ಎತ್ತಿ ನೋಡಿ ಕಷ್ಟ ಕಾಣುವುದಿಲ್ಲ. ಭಾಳ 3 ಜನ 4 ಜನ ಕಾಳ್ತೀನಿ. ಅದಕ್ಕೆ ಬರೀ ಪಾಲಕರು ಗುರುಗಳ ಮೇಲೆ ಬಿಟ್ಟರೆ ಸಾಲದು, ನಾವು ಗಮನ ಹರಿಸ್ಬೇಕು. ನಾವು ನೋಡ್ತೀವಿ ಕಟ್ಟಿ ಮೇಲೆ ಕೂತಿರ್ತೀವಿ, ಮೋದಿ ಹಂಗೆ ಮಾಡಿ, ಸಿದ್ದರಾಮಯ್ಯ ಹಂಗೆ ಮಾಡಿ, ಟ್ರಂಪ್ ಅಲ್ಲಿ ಹೋಗಿರ್ತೀವಿ, ಇವೆಲ್ಲ ಮಾತಾಡ್ತಾರೆ. ಪುಣ್ಯಾತ್ಮ ನಿನ್ನ ಮಗ ಏನ್ ಮಾಡಕೈತೆ ನೋಡೋಣ ಅಂತಕ್ಕಂಥದ್ದು ನಾವು ನೋಡ್ಬೇಕಾದ ಅನಿವಾರ್ಯತೆ. ಆ ಕಡೆ ಪಾಲಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಮಕ್ಕಳ ಕಡೆ ಗಮನ ಹರಿಸ್ತೀವಿ. ಬರೀ ಸ್ಕೂಲ್ ಮೇಲೆ ಬಿಟ್ಟು ಸಾಲದು ಅಂತೇಳಿ. ಮತ್ತೆ ಇನ್ನೊಂದು ಗಮನಿಸಿನಿ ನಾನು ಬದುಕಿನಲ್ಲಿ, ರಾಜಕಾರಣದಲ್ಲಿ ಊಟಾಗೋ ಮಂಗಳೂರಾಗೋ ಬೆಂಗಳೂರಾಗೋ ದೂರದ ಶಾಲೆ ಕಲಿಸಿ ನೋಡ್ಕೊಳ್ಳೋದು ಬರೀ ಅಂಕಿ ಸಂಖ್ಯೆನೇ ನೋಡ್ತೀವಿ. ಎಷ್ಟು ತಗೊಂಡ್ರೆ ನನ್ನ ಮಗ 99 98 99 ಬದುಕಿ ಶಾಲೆ ಕಲಿಸೋದಿಲ್ಲ. ಬದುಕಿ ಶಾಲೆ ಇಲ್ಲೈತಂದ್ರೆ ಹಂಗಿನ ಬಂದಂತ ಹಳ್ಳಿ ಒಳಗೆ ನಮ್ಮ ಮಕ್ಕಳು ಬಡವರು, ಶ್ರೀಮಂತರು, ದಲಿತರು, ಜಾತಿಯವರು, ಅಲ್ಲಿ ಮನ್ಯಾಗ ಒಕ್ಕಲಿತನ, ಮಾಸ್ತರು, ಹಿರಿಯರು, ನೇತಾರು ಎಲ್ಲ ನೋಡಿ ಬದುಕಿ ಶಾಲೆ ಇಲ್ಲಿ ಕಲಿತಿದ್ದಾರೆ. ಉಡುಪಿಯಾಗದು ಕಲಿತಾರೆ, ಜೈಲಾಗಿ ಕಲಿಸ್ತಾರೆ. ಹವಾನಿಕರು ಬಹಳ ಉತ್ಸುಕತೆಯಿಂದ ಕಾಯ್ದುಕೊಳ್ತೀವಿ. ಮಧ್ಯದಲ್ಲಿ ನನ್ನ ಮಾತಿನ ಮೇಲೆ ತಮಗೆ ಎರಡಷ್ಟು ಸಮಯ ವಿನಿಯೋಗ ಮಾಡುವಂತ ತಾಳ್ಮೆ ತಮಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ಬಹಳಷ್ಟು ನಿಮ್ಮ ಮಧ್ಯದಲ್ಲಿ ನಿಲ್ಲಲಿಕ್ಕೆ ನಾನು ಪ್ರಯತ್ನ ಮಾಡುವುದಿಲ್ಲ. ಒಂದೆರಡು ಮಾತುಗಳಲ್ಲಿ ನಾನು ನನ್ನ ವಿಚಾರವನ್ನು ಹೇಳಿ ಮುಗಿಸ್ತೇನೆ. ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಹೆಚ್ಚು ಅಂಕಗಳನ್ನು ಪಡೆದಂತ ಮಕ್ಕಳ ಪ್ರತಿಭಾ ಪುರಸ್ಕಾರ ನೋಡಿದೆ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನೋಡಿದೆ. ನಾನು ಬಹಳಷ್ಟು ವಿದ್ಯಾಸಂಸ್ಥೆಗಳಿಗೆ ಸ್ವತಃ ನಾನು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದಾಗಿಯೂ ಕೂಡ ನಮ್ಮ ಸಂಸ್ಥೆ ಹಿಡ್ಕೊಂಡು ಹೇಳ್ತೀನಿ, ಈ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ ವಿದ್ಯಾವರ್ಧಕ ಸಂಘಕ್ಕಿಂತ ಒಂದು ಇಂಚು ಕೂಡ ಕಡಿಮೆ, ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಪೂಜ್ಯರ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಈ ಸಂಸ್ಥೆ ಬಹಳ ಚೆನ್ನಾಗಿ ಬೆಳೆದಿದೆ. 1945 ನೋಡಿ, ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಅಂದಿನ ಪೂಜ್ಯರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರೆ ಇವತ್ತು ಈಗಿನ ಶ್ರೀಮಠದ ಶ್ರೀಗಳು ಈ ವಿದ್ಯಾಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಬಹಳಷ್ಟು ಸಹಾಯ ಸಹಕಾರ ಗಮನ ನೀಡಿದ್ದಾರೆ. ಮತ್ತು ಸಂಜೆಯವರು ನಮ್ಮ